Hi everyone, welcome back to Cozy Tales with me and this is Lanchana. ಇಂದಿನ ಕಥೆಯ ಹೆಸರು ಹಣ್ಣುಗಳ ರಾಜ. ತೆನಾಲಿ ರಾಮಕೃಷ್ಣನು ಒಂದು ದಿನ ಒಂದು ಔತಣಕೂಟಕ್ಕೆ ಹೋಗಿರ್ತಾರೆ. ಹಾಗೆ ತೆನಾಲಿ ರಾಮಕೃಷ್ಣನು ಎಲ್ಲ ರೀತಿಯಾದಂಥ ಆಹಾರಗಳನ್ನು ಕೂಡ ಸೇವಿಸ್ತಾನೆ. ಹಾಗೆ ಅವನು ತುಂಬಾ ಆಹಾರವನ್ನು ಸೇವಿಸ್ತಾನೆ ಹಾಗೂ ತಿಂಡಿಪೋತ ಅಂತ ಎಲ್ಲರಿಗೂ ಕೂಡ ಗೊತ್ತಿರತ್ತೆ. ತೆನಾಲಿ ರಾಮಕೃಷ್ಣನು ಅಲ್ಲಿರುವಂತಹ ಎಲ್ಲ ರೀತಿಯಾದಂಥ ಖಾದ್ಯಗಳನ್ನು ಪಾಯಸ ಅನ್ನ ಸಾಂಬಾರ ಅಂತ ಹೇಳಿ ಎಲ್ಲವನ್ನ ತಿಂತಾನೆ. ಹೀಗೆ ತಿನ್ನುತ್ತಾ ಕೊನೆಗೆ ಹೇಳ್ತಾನೆ, ಇನ್ನು ನನ್ನ ಹೊಟ್ಟೆಯಲ್ಲಿ ಒಂದು ಅನ್ನದ ಅಗುಳಿಗೆ ಕೂಡ ಜಾಗವಿಲ್ಲ ಅಂತ ಜೋರಾಗಿ ಹೇಳ್ತಾನೆ. ಇದನ್ನು ನೋಡಿದ ಅಲ್ಲಿರುವಂತಹ ಜನರಿಗೆ ಆಶ್ಚರ್ಯ ಆಗತ್ತೆ. ಹಾಗೆ ಸುಮ್ಮನೆ ಅವರು ತಮ್ಮ ಪಾಡಿಗೆ ಊಟವನ್ನು ಮಾಡ್ತಾ ಇರ್ತಾರೆ. ಹೀಗಿರುವಾಗ ಒಬ್ಬರು ತಮ್ಮ ಪಾತ್ರೆಯಲ್ಲಿ ಮಾವಿನ ಹಣ್ಣುಗಳನ್ನು ಸಭೆಗೆ ವಿಸ್ತರಿಸ್ತಾ ಇರ್ತಾರೆ. ಇದನ್ನು ನೋಡಿದ ತೆನಾಲಿ ರಾಮಕೃಷ್ಣನಿಗೆ ಮಾವಿನ ಹಣ್ಣಿನ ಮೇಲೆ ಆಸೆಯುಂಟಾಗತ್ತೆ. ಹಾಗೆ ಅವನು ಅವರ ಪಾತ್ರೆಯಲ್ಲಿದ್ದಂಥ ಮಾವಿನ ಹಣ್ಣುಗಳನ್ನು ತಿಂತಾನೆ. ಇದನ್ನು ನೋಡಿದ ಒಬ್ಬ ಮುಖ್ಯಸ್ಥನಿಗೆ ಆಶ್ಚರ್ಯವಾಗಿ ತೆನಾಲಿ ರಾಮಕೃಷ್ಣನಿಗೆ ಪ್ರಶ್ನೆಯನ್ನು ಮಾಡ್ತಾನೆ. ಈಗ ತಾನಷ್ಟೇ ನೀವು ಹೇಳಿದ್ರಿ ನಿಮ್ಮ ಹೊಟ್ಟೆಯಲ್ಲಿ ಒಂದು ಅನ್ನದ ಅಗುಳಿಗೂ ಕೂಡ ಅವಕಾಶವಿಲ್ಲ, ಜಾಗವಿಲ್ಲ ಅಂತ ಹೇಳಿ, ಆದರೆ ಈಗ ಮಾವಿನ ಹಣ್ಣನ್ನು ಹೇಗೆ ತಿಂದ್ರಿ ಅಂತ ಕೇಳ್ತಾನೆ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ನೀವು ಒಬ್ಬ ಮುಖ್ಯಸ್ಥರಾಗಿ ಒಂದು ಸಭೆಗೆ ಹೋದಾಗ ಅಲ್ಲಿ ತುಂಬ ಜನ ಸೇರಿದರೂ ಕೂಡ ಅಲ್ಲಿ ಜಾಗವಿಲ್ಲ ಅಂತ ಹೇಳಿದರೂ ಕೂಡ ಎಲ್ಲರೂ ನಿಮಗೆ ಜಾಗವನ್ನು ಮಾಡಿಕೊಡ್ತಾರೆ. ಹಾಗೆಯೇ ಈ ಮಾವಿನ ಹಣ್ಣು ರಾಜ ಅಲ್ವಾ? ಹಾಗೆ ಹಣ್ಣುಗಳ ರಾಜ ಬರಬೇಕಾದ್ರೆ ನನ್ನ ಹೊಟ್ಟೆಯಲ್ಲಿರುವಂತಹ ಉಳಿದ ಆಹಾರ ಪದಾರ್ಥಗಳು ಹಣ್ಣಿಗೆ ಜಾಗ ಮಾಡಿಕೊಟ್ಟೇ ಕೊಡ್ತವೆ. ಹಾಗೆ ನಾನು ಈ ಎಲ್ಲ ಹಣ್ಣುಗಳನ್ನು ತಿಂದುಬಿಟ್ಟೆ ಅಂತ ಹೇಳಿ ಜೋರಾಗಿ ನಗುತ್ತಾ ಅಲ್ಲಿಂದ ಹೋಗ್ಬಿಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ತೆನಾಲಿ ರಾಮಕೃಷ್ಣನ ಒಂದು ಜಾಣ್ಮೆ ಹಾಗೂ ಹಾಸ್ಯವನ್ನು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಜಿ ಟೇಲ್ಸ್ ವಿತ್ ಮೀ ಆ್ಯಂಡ್ ದಿಸ್ ಇಸ್ ಲಾಂಛನಾ ಸೈನಿಂಗ್ ಆಫ್ ಫಾರ್ ದ ಡೇ. ಥ್ಯಾಂಕ್ ಯು.